ಅತ್ಯಾಚಾರ ಅಟ್ರಾಸಿಟಿ ಕೇಸ್ ರಾಜಿ ಮಾಡಿಸೋದಕ್ಕೆ ಇನ್ಸ್ಪೆಕ್ಟರ್ ಯತ್ನ ಮಾಡಿದ್ರ ಹೀಗೊಂದು ಪ್ರಶ್ನೆ ಎದುರಾಗಿದೆ. ರಾಜಿಗೆ ಲಕ್ಷ ಹಣದ ಆಸೆ ತೋರಿಸ್ಬಿಟ್ರ ಡಿಸಿಆರ್ಇ ಇನ್ಸ್ಪೆಕ್ಟರ್ ಜಯಪ್ಪ ನಾಯ್ಕರದ್ದು ಎನ್ನಲಾದಂತಹ ಒಂದು ಆಡಿಯೋ ಭಾರಿ ವೈರಲ್ ಪಡೆದುಕೊಳ್ತಾ ಇದೆ. ಚಿತ್ರದುರ್ಗದ ಡಿಸಿಆರ್ಇ ಠಾಣೆಯ ಇನ್ಸ್ಪೆಕ್ಟರ್ ಜಯಪ್ಪ ನಾಯ್ಕ್ ಅವರದ್ದು ಎನ್ನಲಾದಂತಹ ಒಂದು ಆಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇರೋದ್ರ ಜೊತೆಗೆ ಹಲವು ಪ್ರಶ್ನೆಗಳನ್ನ ಹಲವು ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ. 56 ದಿನಗಳ ಹಿಂದೆ ದಾಖಲಾಗಿದ್ದಂತಹ ಅತ್ಯಾಚಾರ ಮತ್ತು ಜಾತಿ ನಿಂದನೆ ಕೇಸ್ ಗಾಡ್ ಸನ್ಸ್ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಮಾಲೀಕ ಜಯಂತ್ ವಿರುದ್ಧ ದೂರು. ಗಂಡನಿಗೆ ಅಪಘಾತವಾಗಿದೆ ಅಂತ ಕರೆದೊಯ್ದು ಅತ್ಯಾಚಾರ ಆರೋಪ ಇವರ ಮೇಲಿರುವಂಥದ್ದು ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡು ಬೆದರಿಕೆ ಆರೋಪ ವ್ಯಕ್ತವಾಗಿತ್ತು. ಅತ್ಯಾಚಾರಿ ಆರೋಪಿಯನ್ನು ಬಂಧಿಸದೇ ಇರುವ ಜಯಪ್ಪ ನಾಯ್ಕನ कॉम्प्रोमाइज करला तो फॉर्म मरी सर ताणे मा काय वो तर वो भारत कॉम्प्रोमाइज कोणी केस एमबीस करून किती हिंडत चालते कैसे मालूम के सवार केस स्टैंड होकर भी केरवी कधी पड़ जातो साक्षीಗಳು हब्ब जने हाथ दे रहे हमारे हाँ कौन सी सौदा वो एक चमको तो और वो जाए कौन सा लेंगे तो ना है वो है कुछ कच्चे सवार तो कौन उल्टा परत तो काय करायची सवार अनुसार पिसा देन खरीद ले तो काय करायची पिसा देताना ना सवार लिहिलं तो आपल्या तर अत्रास कष्टपಡ್ತಾನೆ ಬಿ ಈಗ ನ್ಯಾಯನ ಮಾಡ್ಕೊಂಡು ಸಮಸ್ಯೆ ಜೊತೆ ಮೊನ್ನ ಹರೀಶ ದೋಯ್ ವಾತಕ್ಕಿದೆ ಹಲವು ವರ್ಷ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡ್ತಾ ಇದೀವಿ. ಸಾಕ್ಷಿದಾರೆಲ್ಲ ಹಾಸ್ಟೆಲ್ ಆಗ್ಬಿಟ್ರೆ ನಾಳೆ ನಾವು ಕಟ್ಟಿರೋ ಕಷ್ಟಕ್ಕೂ ಕೂಡ ಪಾಪ ಹುಡುಗಿ ನ್ಯಾಯ ಸಿಗಲ್ದಂಗ ಆಗ್ಬಿಡುತ್ತೆ. ಏನ್ ಮಾಡೋದು ಸಾರ್ ನನಗೂ ಅದೇ ಚಿಂತೆ ಆಗಿದೆ. ನನ್ನ ಮಕ್ಕಳು ಸಾಕ್ಷಿದಾರಲ್ಲೇ ಇವಾಗ್ಲೇ ಕೈ ಕೊಡಕತ್ತಾರೆ. ನಾಳೆ ಕೋರ್ಟ್ ಸಾಕ್ಷಿ ಬಂದಾಗ ಅವ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಳ್ತಾನ ಅವನು. ಅವಾಗ ಇವ್ರ ವಿರುದ್ಧವಾಗಿ ಸಾಕ್ಷಿ ಹೇಳ್ಬಿಟ್ರೆ ನನ್ಗೆ ಗೊತ್ತೇ ಇಲ್ಲ ನೋಡೇ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ಮುಗಿತಲ್ಲ ಸರ್. ಇದು ನಾವ್ ಮಾಡಿದ್ದು ಕೂಡ ವ್ಯರ್ಥ ಇಲ್ದಂಗ ಆಗ್ಬಿಡುತ್ತೆ. ಇರುತ್ತ ವಾತಕ್ಕಿದೆ ಜನ ನೋಡೋ. ನಾನು ಹೇಳ್ತೀನಿ ಈಗ ನಾನು ಅಷ್ಟು ಹೇಳಿದೆ ಸರಿಯಲ್ಲ. ಏನಪ್ಪಾ ನಮ್ಮವರೇ ಆಗ್ಬಿಟ್ಟು ಸಾಹೇಬ್ರು ರಾಜಿ ಮಾಡ್ಕೊ ಅಂತ ಹೇಳ್ತಾರಲ್ಲ ಏನಿದು ಅಂತ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದು. ನೀನ್ ಒಂದ್ಸಲ ಹೇಳಿ ಕನ್ವಿನ್ಸ್ ಮಾಡಪ್ಪ. ಅದಕ್ಕಂದ್ರೆ ನನ್ ಒಳ್ಳೇದಾಗ್ಲಿ ಪಾಪ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ. ನಾಳೆ ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಸಮಸ್ಯೆ ಆಗ್ಬಿಡುತ್ತೆ. ನನ್ನ ಮಾರು ಉದ್ದೇಶ ಕಾಯಂ ನಮ್ಗೆ राजी हो जातो पर समस्या बघेरताच नो पिसा मिसा मळायचं पिसा कास मळायचं काय गो पप्पा गोरगरीबेरचे ಊರಿಗೆ ಜೀವನ ವಿಧಾಚೆ तिथं तब्येत नको होती बूज पनिशमेंट करत केलं नो पिसा ते मारतच पनिशमेंट आहे सावरून जेल शिक्षे होतो. ओके कोई प्रॉब्लम छिया खुशीच आहे म्हणून काय लागू व्हॅल्यू छिया पिसान व्हॅल्यू. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಮಹಂತೇಶ್. ಇನ್ನು ಆಡಿಯೋ ಕೂಡ ವೈರಲ್ ಆಗಿದೆ. ಇದನ್ನ ಸದ್ಯಕ್ಕೆ ಈ ಒಂದು ಆರೋಪವನ್ನ ಯಾವ ರೀತಿಯಾಗಿ ತಳ್ಳಿ ಹಾಕ್ತಾ ಇದ್ದಾರಾ, ಏನ್ ಕತೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಅಮೃತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪಟ್ರಹಳ್ಳಿ ನಿವಾಸಿಯಾಗಿರುವ ಸೌಮ್ಯ ಎನ್ನುವರು ಕಳೆದ 2 ತಿಂಗಳ ಹಿಂದೆಯಷ್ಟೇ ಈ ರೀತಿ ನನಗೆ ಅನ್ಯಾಯ ಆಗಿದೆ, ನನಗೆ ಅತ್ಯಾಚಾರಕ್ಕೆ ಒಳಗಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ ಚಿತ್ರದುರ್ಗದ ಡಿಸಿಆರ್ಇ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸ್ತಾಳೆ. ಅದಾದ ನಂತರ ಆರೋಪಿ ಜಯಂತ್ ಕುಮಾರ್ ವಿರುದ್ಧ ಅತ್ಯಾಚಾರ ಮತ್ತು ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ ಪೊಲೀಸ್ ಎಫ್ಐಆರ್ ಹಾಕಿದ್ರು ಕೂಡ 56 ದಿನಗಳು ಕಳೆದ್ರು ಕೂಡ ಇಲ್ಲಿವರೆಗೂ ಕೂಡ ಆರೋಪಿಯನ್ನು ಬಂಧಿಸುವಲ್ಲಿ ಇತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಜಯಪ್ಪ ವಿಫಲ ಆಗ್ತಾರೆ. ಕಾರಣ ಏನು ಅಂತಂದ್ರೆ ಈ ಮಹಿಳೆಯರ ಸೋದರ ಮಾವನ ಜೊತೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಯಪ್ಪ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಅವರು ಕುಟುಂಬದವರು ಅಂದ್ರೆ ಆರೋಪಿಯ ಕುಟುಂಬದವರು ಲಕ್ಷ ಹಣ ಕೊಡೋದಕ್ಕೆ ಅವರು ರೆಡಿ ಇರ್ತಾರೆ. ಹಾಗಾಗಿ ನೀವು ರಾಜಿ ಮಾಡ್ಕೊಳ್ಳಿ ಅನ್ನುವಂತಹ ಮಾತುಗಳು ಹೇಳ್ತಾನೆ. ಇದನ್ನ ಮನಗಂಡು ಸೋದರ ಮಾವ ಏನಿದ್ದಾನೆ ಈ ಬಗ್ಗೆ ಕೂಡ ಮತ್ತೊಂದು ದೂರು ದಾಖಲಿಸ್ತಾನೆ. ಈ ಆಡಿಯೋ ಇದೀಗ ಸಾಕಷ್ಟು ಕೂಡ ವೈರಲ್ ಆಗ್ತಾ ಇದೆ. PI ಜಯಪ್ಪ ನಾಯ್ಕ್ ಆರೋಪಿ ಪತ್ತೆ ಮಾಡೋದ್ ಬಿಟ್ಟು ರಾಜಿ ಪಂಚಾಯತ್ಗೆ ಮುಂದಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುಟುಂಬದಿಂದ ಅಂದ್ರೆ ಅತ್ಯಾಚಾರಕ್ಕೆ ಒಳಗಾಗಿರುವ ಕುಟುಂಬದಿಂದ ಸಾಕಷ್ಟು ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಈಗಾಗಲೇ ಗಂಭೀರವಾಗಿ ಪರಿಗಣಿಸಲಾಗಿದೆ. ಅಮೃತ, ಥ್ಯಾಂಕ್ ಯು ಮಹಂತೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊಸೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವಿವತ್ತು ದಲಿತ ಸಮಾಜ ಯಾಕೆ ಹುಟ್ಟಿದ್ವಿ ಅಂತ ನಮಗೆ ಒಂದು ಬೇಸರ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಒಂದು ಅತ್ಯಾಚಾರ ಆಗಿ ಜಾತಿ ನಿಂದನೆ ಮಾಡುವಂತ ಒಬ್ಬ ಆರೋಪಿನ ಸುಮಾರು 10/2/2026 ಕೇಸ್ ಕೊಟ್ಟು ಹೆಚ್ಚು 57 ದಿನ ಆಗಿದೆ, ಇದುವರೆಗೂ ಬಂದಿಲ್ಲ. ಕಾರಣ ಏನು ಅಂತಂದ್ರೆ ಇವ್ರಿಗೆ ಜಾತಿ ಬಲ
ಹಣ ಬಲ ಮತ್ತೆ ರಾಜಕೀಯ ಬಲ ಇಟ್ಕೊಂಡಾರ ಇವರು. ಹಾಗಾಗಿ ಇವರು DCRE ನಮ್ಮ ಪೊಲೀಸ್ ನಿರೀಕ್ಷಕರು ಜಯಪ್ಪ ನಾಯ್ಕರ್ ಅವರು ಅವ್ರ ಜೊತೆ ಶಾಮೀಲಾಗ್ಬಿಟ್ರು. ಹೆಂಗೆ ಅಂತಂದ್ರೆ ಈ ಆರೋಪಿ ಜಯಂತ್ ಕುಮಾರ್ ಅಂತ ಇದಾನಲ್ಲ, ಅವನ ಸಹೋದರ ಒಬ್ಬ ಬಂದ್ಬಿಟ್ಟು ಗುಪ್ತಚರ ಇಲಾಖೆಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆತನಿಗೂ ಈತನಿಗೂ ಸುಮಾರು ಬಾರಿ ಫೋನ್ ಕನೆಕ್ಷನ್ ಆಗ್ಬಿಟ್ಟು ಅವರು ಡೀಲ್ ಮಾಡ್ಕೊಬಿಟ್ಟಾರೆ. ಆಮೇಲೆ ಆತ 4 ಸರಿ ಬಂದೋಗ್ತಾರೆ DCR ಚಿತ್ರದುರ್ಗ DCRE ಆಫೀಸ್ಗೆ 4 ಸರಿ ಬಂದೋಗಿದ್ದಾನೆ. ಯಾಕೆ ಬಂದ ಅವನು? ಈಗ ಆತ ತಮ್ಮನ ಮೇಲೆ ಆರೋಪ ಇರ್ಬೇಕಾದ್ರೆ ಆತ ಇಲ್ಲಿ ಬರೋಂತ ಅವಶ್ಯಕತೆ ಏನಿದೆ? ಇವ್ರು ಸುಮಾರು ಬಾರಿ ಈಗೆಲ್ಲ ಬಂದು ನಮಗೆ ಟೋಟಲ್ ಆಗಿ ನ್ಯಾಯ ಕೊಡ್ಸಕ್ಕಾಗಿಲ್ಲ, ಮತ್ತೆ ಆ ಆರೋಪಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ. ಆ ವಿಚಾರವಾಗಿ ನಾವೇನ್ ಮಾಡಿದ್ವಿ, ಮಾನ್ಯ ನಮ್ಮ ಮಹಾ ನಿರ್ದೇಶಕರಾದಂತ ಸನ್ಮಾನ್ಯ ಯಾರು ನಮ್ಮ ಉಮೇಶ್ ಸರ್ ಹತ್ರ ಹೋಗಿದ್ವಿ ಮೊನ್ನೆ, 2-3 ದಿನ ಮುಂಚೆ ಹೋಗಿ ಅವ್ರಿಗೂ ರಿಕ್ವೆಸ್ಟ್ ಕೊಡಿ, ಸರ್ ಹಿಂಗ ಆಗಿದೆ, ನ್ಯಾಯ ಕೊಡಿ ಸರ್. ನೀವು ಈಗ ಇರೋದೇ ನಿಮ್ಮ ಇಲಾಖೆ ಇರೋದೇ ನಮ್ಮ ಅಟ್ರಾಸಿಟಿಗಳು ಇದೆಲ್ಲ ಆದಂತ ದಲಿತರಿಗೆ ನ್ಯಾಯ ಕೊಡಿಸೋಂಥದ್ದು ನಿಮ್ ಇಲಾಖೆ, ಯಾಕೆ ಸರ್ ನಮ್ಗೆ ಹಿಂಗ್ ಮಾಡಿದೆ ಅಂತ ಕೇಳಿದಾಗ ಕೂಡಲೇ ಅವ್ರು ಫೋನ್ ಮಾಡಿ ಮಾತಾಡಿದ್ರು. ಅದೇನಾಯ್ತು ಗೊತ್ತಿಲ್ಲ, ಅದು ಗೊತ್ತಾಗಲಿಲ್ಲ. ಮಹಿಳಾ ಆಯೋಗ ಮೇಡಮ್ ನಾಗಲಕ್ಷ್ಮಿ ಮೇಡಮ್ ಆಫೀಸ್ಗೆ ಹೋಗಿದ್ವಿ, ಅಲ್ಲೂ ಕೂಡ ರಿಕ್ವೆಸ್ಟ್ ಕೊಟ್ಟಿದ್ವಿ. ಇದಕ್ಕೂ ಮುಂಚೆ 1 ತಿಂಗಳ ಮುಂಚೆ ನಮ್ಮ ಚಿತ್ರದುರ್ಗ ಜಿಲ್ಲಾ SP ಅವ್ರಿಗೆ ಕೊಟ್ಟಿದ್ದು ನಾವು ಮಾಹಿತಿ ರಿಕ್ವೆಸ್ಟ್ ಕೊಟ್ಟಿದೀವಿ. ಇದುವರೆಗೂ ಯಾವ್ದ್ರೆ 50 ಆರೋಪ ಅರೆಸ್ಟ್ ಮಾಡಿದ್ರು ಸರ್ ಇವರು.